ನೋಡಿ ಎಷ್ಟು ಮರ್ಯಾದೆ ಕೇಳ್ತಾರೆ ನನ್ನ ಟೀಮ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಚ್ಚು ಪಾಲು ಎಲ್ಲರೂ ಹಳೆ ಸ್ನೇಹಿತರ ಇದ್ದೀರಾ, ಹೊಸ ಗೆಳೆಯರು ಇದ್ದೀರಿ. ಈಗ ಇದೊಂದು ಗೆಳೆಯರ ಬಳಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿನಿಮಾನು ಗೆಳೆಯರ ಬಳಗದ ಬಗ್ಗೆನೇ ಇದೆ. ಪ್ರದೀಪ ಹಾಗೂ ನನ್ನ ಗೆಳೆತನ ಕೂಡ ಬಹಳಷ್ಟು ಹಳೆಯದು. ಅವರು ಇನ್ನೂ ರೇಡಿಯೋದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ನಾನು ಸಿನಿಮಾದಲ್ಲಿ ಮಾಡ್ತಿರ್ಬೇಕಾದ್ರೆ ಪರಿಚಯ. ಈ ಮುಂಚೆ ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿದ್ವಿ. ಅದಕ್ಕೆ ಅಗೇನ್ ಅದನ್ನು ಅಪ್ರೋಚ್ ಮಾಡಿದಾಗ ಪ್ರದೀಪನಿಗೆ ಇದ್ದಿದ್ದು ವಿಷನ್, ಒಂದು ಪ್ರೊಡ್ಯೂಸರ್ ಆಗಿ ಒಂದು ವಿಷನ್ ಇರಬೇಕು ಅಂತ ಇರುತ್ತೆ. ಆ ವಿಷನ್ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ನನಗೆ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಕನ್ನಡದಲ್ಲಿ ವೆಬ್ ಸೀರೀಸ್ ಅನ್ನೋದು ಆಗಿರಲಿಲ್ಲ. 2017ನೇ ಇಸ್ವಿನಲ್ಲಿ OTTಗಳು ಅಷ್ಟೊಂದು ಅಬ್ಬರ ಇರಲಿಲ್ಲ. ಸೊ ಆ ಟೈಮ್ನಲ್ಲಿ ಈ ಲೂಸ್ ಕನೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇದು ಮುಂದೆ ಈ ಥರದ್ದೇ ನಡೆಯೋದು ಸರ್, ಇದನ್ನು ಟ್ರೈ ಮಾಡಬೇಕು ಅಂತ ಹೇಳಿದಾಗ ಕೈ ಜೋಡಿಸಿ ನಾವು ಮಾಡಿದ್ವಿ. ಅದು ಸೂಪರ್ ಡೂಪರ್ ಹಿಟ್ ಆಯಿತು ಆ ಸೀರೀಸು. ಆಗ್ಲಿಂದಲೇ ನನಗೆ ಪ್ರದೀಪನ ಬಗ್ಗೆ ಒಂದು ಅಕ್ಕರೆ ಇದ್ದೇ ಇರುತ್ತೆ, ಬಟ್ ಒಂದು ಗೌರವ ಇರುತ್ತೆ, ಅದ್ರ ಜೊತೆಗೆ ಬೆಳೀತು. ಯಾಕಂದರೆ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ನಮ್ಮ ಟೇಸ್ಟಿಗೆ ಬಿಟ್ಟಿರೋದು. ಕೆಲವರು ಒಳ್ಳೆಯದನ್ನು ಮಾಡಿ ಫೇಮಸ್ ಆಗ್ತಾರೆ, ಕೆಲವರು ಏನೇನೋ ಮಾಡಿ ಫೇಮಸ್ ಆಗ್ತಾರೆ. ಈತನಿಗೆ ಒಂದು ಹುಚ್ಚಿದೆ, ನಾನು ಒಳ್ಳೆ ಕೆಲಸಗಳನ್ನು ಮಾಡಿ ನಾನು ಫೇಮಸ್ ಆಗಬೇಕು ಅನ್ನೋದಕ್ಕಿಂತ ನಾನು ಒಳ್ಳೆ ಕೆಲಸ ಮಾಡಿ ನಾನು ಒಳ್ಳೆ ಕೆಲಸನ ಜನರು ಮಾತಾಡಬೇಕು, ಕನ್ನಡಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಬೇಕು ಯಾವುದೇ ರೀತಿಯಲ್ಲಿ, ಅದು ಯಾವುದೇ ಫೀಲ್ಡಲ್ಲಾದರೂ ಅನ್ನೋದೊಂದಿರುತ್ತೆ. ನಮಗೆ ಆವಾಗ ಲೂಸ್ ಕನೆಕ್ಷನ್ ವೆಬ್ ಸೀರೀಸ್ ಮಾಡಿದಾಗ ಕನ್ನಡದ ಮೊದಲ ವೆಬ್ ಸೀರೀಸ್, ಪೂರ್ಣ ಪ್ರಮಾಣದ ವೆಬ್ ಸೀರೀಸ್ ಅನ್ನೋ ಒಂದು ಹೆಗ್ಗಳಿಕೆ ನಮಗಿತ್ತು. ಸೊ ನಮ್ಗೆ ಎಲ್ರಿಗೂ ಅದು ಬೇಕಾಗಿತ್ತು, ಹಾಗಾಗಿ ನಾವು ಕೈ ಜೋಡಿಸಿದ್ವು. ಸೊ ಅದೊಂದು ವಿಷನ್ ಇತ್ತು ಆತನಿಗೆ. ಈಗ ಅವರ ಮೊದಲ ಪ್ರೊಡಕ್ಷನ್ ಸಿನಿಮಾಕ್ಕೆ ಅಂತ ಬಂದಾಗ ಹಿ ಸೆಡ್, ನಮ್ಮ ಮೊದಲನೇ ಪ್ರೊಡಕ್ಷನ್ನಲ್ಲಿ ನೀವು ಆ್ಯಕ್ಟ್ ಮಾಡಲೇಬೇಕು ಅಂತ. ಸುನೈನ್ ಆಲ್ಸೋ ಕಾಲ್ಡ್ ಅಂಡ್ ಈ ಥರದ್ದಿದೆ ಅಂತ ಹೇಳಿದಾಗ ಅದೇ ಒಂದು ಸಖತ್ ಸ್ಟುಡಿಯೋ ಜೊತೆಗೆ ಅಸೋಸಿಯೇಟ್ ಆಗೋಕ್ಕೆ ತುಂಬ ಇಷ್ಟ, ಪ್ರದೀಪನ ಜೊತೆಗೆ ಅಸೋಸಿಯೇಟ್ ಮಾಡೋದಕ್ಕೆ ತುಂಬ ಇಷ್ಟ. ಯಾಕಂದರೆ ಇಟ್ ಈಸ್ ನಾಟ್ ಅಬೌಟ್ ನನಗೇನು ದಕ್ಕುತ್ತೆ ಇದರಿಂದ, ನನ್ನ ಬೆಳ್ಳೆಕಾಳು ಬೇಯುತ್ತೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕಾಂಟ್ರಿಬ್ಯೂಷನ್ ಏನಾದರೂ ಇರೋದ್ರಿಂದ ಈ ಪ್ರಾಡಕ್ಟ್ಗೆ ಹೆಲ್ಪ್ ಆಗಬಹುದಾ ಅಂತ ಅವ್ರಿಗೆ ಅನಿಸಿದ್ದಾಗ ನಾನು ಅದನ್ನು ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಈ ಪಾತ್ರನ ಬರೆದಿದ್ದಕ್ಕೆ ನಾಗರಾಜ್ಗೆ ಆ್ಯಂಡ್ ಪ್ರದೀಪ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ತುಂಬ ಒಳ್ಳೆ ಪಾತ್ರ ಬರೆದಿದ್ದಾರೆ. ಐ ಥರಲಿ ಎಂಜಾಯ್ಡ್ ಇಟ್. ಒಂದು ಪ್ರಾಸೆಸ್, ಸಿನಿಮಾ ಮೇಕಿಂಗ್ ಅನ್ನೋದು ಒಂದು ಪ್ರಾಸೆಸ್. ಎಲ್ಲರೂ ಕಷ್ಟಪಡ್ತೀವಿ, ಬೇರೆ ಬೇರೆ ಕಂಡೀಷನ್ಸಲ್ಲಿ ಶೂಟಿಂಗ್ ಮಾಡ್ತೀವಿ. ಅದು ಎಲ್ಲದರ ಮಧ್ಯೆ ಒಂದು ಒಡನಾಟ, ಒಂದು ಸ್ನೇಹ, ಅದರ ಜೊತೆಗೆ ಗೌರವವನ್ನು ಇಟ್ಟುಕೊಂಡು ಒಂದು ಬಹಳ ಒಳ್ಳೆಯ ಹೆಲ್ತಿ ಅಟ್ಮಾಸ್ಫಿಯರ್ ಬೆಳೆಸುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಇಡೀ ತಂಡ. ಅದಕ್ಕೆ ನಿಜವಾಗ್ಲೂ ಇವ್ರಿಗೆ, ಪ್ರದೀಪ ಆ್ಯಂಡ್ ಟೀಮ್ಗೆ ನಾನು ಕಂಗ್ರಾಟ್ಸ್ ಹೇಳಬೇಕು. ಎಲ್ಲ ಆರ್ಟಿಸ್ಟ್ಸ್ ಮಾತ್ರ ಅಲ್ಲ, ನೀವೆಲ್ಲರೂ ನೋಡಿದ್ರಿ ಮೊದಲು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ, ಸಿನಿಮಾ ಮಾಡುವ ಪ್ರತಿಯೊಬ್ಬರಿಗೂ ಒಂದು ಬೆಲೆ ಇದೆ, ಒಂದು ಮರ್ಯಾದೆ ಇದೆ, ಒಂದು ಗೌರವ ಇದೆ ಈ ತಂಡದಲ್ಲಿ. ಅದನ್ನು ನೋಡಿದಾಗ ಕನ್ನಡದ ಪರವಾಗಿ, ಕನ್ನಡದ ಭವಿಷ್ಯದ ಪರವಾಗಿ ಅಂತ ಯೋಚನೆ ಮಾಡಿದಾಗ, ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಇಂಥ ಪ್ರೊಡ್ಯೂಸರ್ ನಮ್ಮ ಕನ್ನಡಕ್ಕೆ ತುಂಬ ಅವಶ್ಯಕ, ಇಂಥ ಡೈರೆಕ್ಟರ್ ನಮ್ಮ ಕನ್ನಡಕ್ಕೆ ತುಂಬ ಅವಶ್ಯಕ. ಇಷ್ಟನ್ನೇ ಹೇಳಬಲ್ಲೆ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಂತಷ್ಟೇ ಹೇಳ್ತೀನಿ. ನೀವೆಲ್ಲರೂ ನೋಡಿ, ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. 28ನೇ ನವೆಂಬರ್ ಬರ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದ್ದಾರೆ ನನ್ನ ಟೀಮ್ನವರು. ಸೊ ನಾನು ಹೆಚ್ಚು ಮಾತಾಡಲ್ಲ. ಬಟ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಆಲ್ ದೀಸ್ ವಂಡರ್ಫುಲ್ ಆರ್ಟಿಸ್ಟ್. ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತಂದರೆ ಅದಕ್ಕೆ ಕಥೆ ಚೆನ್ನಾಗಿರಬೇಕು. ಆ ಕಥೆಗೆ ಯಾವ್ಯಾವ ಪಾತ್ರ ಬರೆದಿದ್ದಾರೆ, ಹೆಚ್ಚು ಮಾಡಿದ್ದಾರೆ ಅನ್ನೋದು ತುಂಬ ಪ್ರಮುಖ ಆಗುತ್ತೆ. ಆ್ಯಂಡ್ ಆ ಪಾತ್ರಗಳಿಗೆ ಯಾರನ್ನು ಕಾಸ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರೋ ಎಲ್ಲರೂ ಒಬ್ಬೊಬ್ಬರು ಕೂಡ ಒಳ್ಳೊಳ್ಳೆ ನಟರು. ಅದನ್ನು ಅವ್ರ ಆಯ್ಕೆಯಲ್ಲಿ ಫಸ್ಟು ಸುನೈನಾಗೆ ತುಂಬ ದೊಡ್ಡ ಪಾಲು ಹೋಗಬೇಕು, ಇವರು 3 ಜನಕ್ಕೆ ತುಂಬ ದೊಡ್ಡ ಪಾಲು ಹೋಗಬೇಕು. ಕಾಸ್ಟಿಂಗ್ ಬಗ್ಗೆ ತುಂಬ ಯೋಚನೆ ಮಾಡಿ ಕಾಸ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಬ್ರಿಲಿಯಂಟ್ ಆಗಿದೆ. ಅದನ್ನು ನೀವು ನೋಡ್ತೀರಿ ಆ್ಯಂಡ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಅದರ ಬಗ್ಗೆ ಹೆಚ್ಚಾಗಿ ನೀವು ಮಾತಾಡಿದ್ರೆ ನಮ್ಮೆಲ್ಲರಿಗೂ ಮಾಡಿದ ಕೆಲಸ ಸಾರ್ಥಕ ಅಂತ ಅನಿಸುತ್ತೆ. ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ
ನಿಮ್ಮೆಲ್ಲರ ಬೆಂಬಲ ಕೇಳ್ಕೊಳ್ತೀನಿ. ಇನ್ನು ಎಲ್ಲರೂ ಇದ್ದಾರೆ, ನಾನು ಒಬ್ಬನೇ ಜಾಸ್ತಿ ಮಾತಾಡಿದ್ದೀನಿ ಸೀನಿಯರ್ ಅಂತ, ಪ್ಲೀಸ್ ಕ್ಷಮೆ ಇರಲಿ, ಕ್ಷಮೆ. ಪ್ರಶ್ನೆ ಸರ್ ಪಿಕ್ಚರ್ ಮಜಾ ಕೊಡುತ್ತೆ ಬನ್ನಿ ಸರ್. ಅಣ್ಣ ಕತೆ ಬಗ್ಗೆ ಅಥವಾ ನಮ್ಮ ಪಾತ್ರದ ಬಗ್ಗೆ ಹೇಳಿದ್ರೆ ನಿಮ್ಮ ತಾಯಣೆ ಅಂತ ಆಣೆ ಇಟ್ಬಿಟ್ಟಿದ್ದಾರೆ. ಈ ಕಡೆ ಮೈಕ್ ಕೊಟ್ರೆ ದೊಡ್ಡ